ಹಾಯ್! ಮನೇಲಿ ಈ ರೀತಿ ಒಬ್ರು ಕಿತಾಪತಿಗಳಿರ್ಲೇಬೇಕಲ್ವಾ? ನನ್ ಚಿಕ್ಕ ಮಗ ನಿನ್ನೆ ಅವ್ರ ಪಪ್ಪನ್ ಜೊತೆ ಹೊರಗಡೆ ಹೋದಾಗ ಫಿಂಗರ್ ಚಿಪ್ಸ್ ತಿನ್ಕೊಂಡ್ ಬಂದಿದ್ದಂತೆ. ಮನೆಗ್ ಬಂದ ತಕ್ಷಣನೇ ಸುಮ್ನಿರ್ಲಾರ್ದೆ, "ಅಣ್ಣ ನಾನಿವತ್ತು ಫಿಂಗರ್ ಚಿಪ್ಸ್ ತಿನ್ಕೊಂಡ್ ಬಂದೆ" ಅಂತ ಹೇಳ್ಬಿಟ್ಟ. ಇನ್ನು ಮುಗೀತು ಕತೆ. "ಅಮ್ಮ ನನ್ನೂ ಹೊರಗಡೆ ಕರ್ಕೊಂಡೋಗು, ಇಲ್ಲಾಂದ್ರೆ ನಂಗ್ ಮನೆನಲ್ಲೇ ಮಾಡ್ಕೊಡು" ಅಂತ ಹೇಳಿ ಅಚ್ಚು ಜಗ್ಳ ಸ್ಟಾರ್ಟ್ ಮಾಡ್ದ. ಸರಿ ಅದಕ್ಕೆ ಇವತ್ತು ನೀನ್ ಸ್ಕೂಲಿಗೆ ಹೋಗಿ ಬರೋಷ್ಟ್ರಲ್ಲೇನೆ ಮಾಡಿಟ್ಟಿರ್ತೀನಿ ಅಂತ ಹೇಳಿ ಫಿಂಗರ್ ಚಿಪ್ಸ್‌ನ ಮಾಡ್ತಾ ಇದ್ದೀನಿ. ಹಾಗೆ ಟೊಮೆಟೊ ಸಾಸ್ ರೆಸಿಪಿ ಕೂಡ ಕೇಳ್ತಾ ಇದ್ರಿ ಅಲ್ವಾ? ನನ್ನತ್ರ ಕೂಡ ಖಾಲಿ ಆಗಿತ್ತು. ಅದನ್ನು ಈಗ ಮಾಡ್ತಾ ಇದ್ದೀನಿ. ಮೊದಲು ಫಿಂಗರ್ ಚಿಪ್ಸ್‌ಗೆ ಆಲೂಗಡ್ಡೆನೆಲ್ಲ ತೊಳೆದು ಅದನ್ನ ಪೀಲ್ ಮಾಡಿ ಈ ರೀತಿ ಕಟ್ ಮಾಡ್ಕೊಂಡು 10 ನಿಮಿಷ ತಣ್ಣೀರಲ್ಲಿ ಅದನ್ನ ನೆನೆಸಿ ಆಮೇಲೆ ಸ್ವಲ್ಪ ಒಂದು 5 ನಿಮಿಷ ಬಾಯ್ಲ್ ಮಾಡಿ ಮತ್ತೊಂದು ಸಾರಿ ತಣ್ಣೀರಲ್ಲಿ ಹಾಕಿ 10 ನಿಮಿಷ ಬಿಟ್ಟು ಸೋಸಿ ಅದಕ್ಕೆ 1 ಅಥವಾ 2 ಚಮಚದಷ್ಟು ಕಾರ್ನ್ ಫ್ಲೋರ್‌ನ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಫ್ರೀಜರಲ್ಲಿ ಎತ್ತಿಟ್ಟಿದ್ದೀನಿ. ಅಷ್ಟರಲ್ಲೇ ಟೊಮ್ಯಾಟೋನೆಲ್ಲ ಕಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ ಮತ್ತೆ ಬೀಟ್ರೂಟನ್ನ ಹಾಕಿ ನೀರು ಹಾಕ್ದೇನೆ ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಈ ರೀತಿ ಒಂದು ಪಾತ್ರೆಯಲ್ಲಿ ಹಾಕಿ ಹೈ ಫ್ಲೇಮಲ್ಲಿ 10 ನಿಮಿಷ ಇದನ್ನು ಕುದಿಸ್ಕೋಬೇಕು. ಹಾಗೆ ಇದು ಚೆನ್ನಾಗಿ ಕುದ್ದಿದೆ ಅಂದಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ, ಉಪ್ಪು, ಖಾರದ ಪುಡಿ ಹಾಗೇನೆ ಚಕ್ಕೆ ಪುಡಿನ ಹಾಕಬೇಕು. ಬೇಕು ಅಂದ್ರೆ ಸ್ವಲ್ಪ ಕಾಳು ಮೆಣಸು ಪುಡಿನೂ ಕೂಡ ಹಾಕೋಬಹುದು. ಇನ್ನು ಲಾಸ್ಟ್ ಅಲ್ಲಿ 1 ಅಥವಾ 2 ಚಮಚದಷ್ಟು ವಿನಿಗರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಂದು 5 ನಿಮಿಷ ಇದನ್ನ ಕುದಿಸ್ಕೊಂಡು ಈ ರೀತಿ ಸೋಸ್ಕೊಂಡ್ಬಿಟ್ರೆ ಮನೆಯಲ್ಲೇನೆ ಹೋಮ್ ಮೇಡ್ ಟೊಮೆಟೊ ಸಾಸ್ ರೆಡಿ. ಇದನ್ನ ಒಂದ್ ವಾರ ಅಥವಾ 15 ದಿನದವರೆಗೂ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡ್ಕೋಬಹುದು. ಸೊ ಇದನ್ನೆಲ್ಲ ಮಾಡೋಷ್ಟರಲ್ಲೇ ಅಡ್ಗೆ ಮನೆ ಪರಿಸ್ಥಿತಿ ಹೇಗಾಗಿರುತ್ತೆ ಅಲ್ವಾ? ಕ್ಲೀನ್ ಆಸ್ ಯು ಗೋ ಅಂತ ಹೇಳಿ ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ. ಅಷ್ಟರಲ್ಲಿ ಮಕ್ಳು ಕೂಡ ಬಂದ್ರು. ಸರಿ ಅವ್ರಿಗೆ ಅಂತ ಇದನ್ನೆಲ್ಲ ಫ್ರೈ ಮಾಡಿ ಲಾಸ್ಟ್ ಅಲ್ಲಿ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಟೊಮೆಟೊ ಸಾಸ್ ಜೊತೆ ಕೊಟ್ಟೆ. ಒಟ್ನಲ್ಲಿ ಇವತ್ತು ಈ ಚೋಟ್ ಮೆಣಸಿನ್ಕಾಯಿ ಮಾಡಿದ ಕಿತಾಪತಿಯಿಂದ ನಾವು ಮನೆಯಲ್ಲೇ ಫ್ರೆಂಚ್ ಫ್ರೈಸ್ ತಿನ್ನೋ ಹಾಗಾಯ್ತು.